ನಮಸ್ಕಾರ ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬನಿಗೂ, ಸ್ಮಾಲ್ ಎಂಪ್ಲಾಯಿ ಆಗಿರಲಿ, ಡೆಲಿವರಿ ಪಾರ್ಟ್ನರ್ ಆಗಿರಲಿ, IT ಪ್ರೊಫೆಷನಲ್ ಆಗಿರಲಿ, ಯಾರೇ ಆಗಿರಲಿ, 2025ರಲ್ಲಿ ಬಂದಿರೋ ಒಂದು ದೊಡ್ಡ ಬದಲಾವಣೆ ಎಲ್ಲರ ಜೀವನಕ್ಕೂ ಪರಿಣಾಮ ಬೀರ್ತಿದೆ. ಇಂಡಿಯಾಸ್ ನ್ಯೂ ಲೇಬರ್ ಕೋಡ್ಸ್. ಹಳೆಯ 29 ಲೇಬರ್ ಲಾಸ್ಗಳನ್ನ ಒಂದೇ ಸಾರಿ ಸರಳವಾಗಿ ಮಾಡಿ ಕೇವಲ 4 ಮುಖ್ಯ ಕೋಡ್ಸ್ ಆಗಿ ಗೌರ್ಮೆಂಟ್ ಕಂಬೈನ್ ಮಾಡಿದೆ. ಈ ಹೊಸ ಕಾಯ್ದೆಗಳು ಏನು, ನಮಗೆ ಏನು ಲಾಭ, ಏನು ನಷ್ಟ, ಟೇಕ್ ಹೋಮ್ ಸ್ಯಾಲ್ರಿ ಯಾಕೆ ಕಡಿಮೆ ಆಗ್ಬೋದು, PF, ಗ್ರ್ಯಾಚ್ಯುಟಿ, ಓವರ್ ಟೈಮ್, ಸೇಫ್ಟಿ, ಗಿಗ್ ವರ್ಕರ್ಸ್ ಬೆನಿಫಿಟ್ ಎಲ್ಲವನ್ನ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಮೊದಲು ಒಂದು ಮೂಲಭೂತ ವಿಷಯ, ಯಾಕೆ ಈ ಹೊಸ ಲೇಬರ್ ಕೋಡ್ಸ್? ಇಂಡಿಯಾ ಲೇಬರ್ ಲಾಸ್ಗಳಲ್ಲಿ ಬಹಳಷ್ಟು ಬ್ರಿಟಿಷ್ ಕಾಲದ ರೂಲ್ಸ್ ಇತ್ತು. ಆ ಟೈಮ್ನಲ್ಲೇ IT ಜಾಬ್ಸ್ ಇರಲಿಲ್ಲ, ಸ್ಟಾರ್ಟಪ್ಸ್ ಇರಲಿಲ್ಲ, ಡೆಲಿವರಿ ಪಾರ್ಟ್ನರ್ಸ್ ಇರಲಿಲ್ಲ, ಗಿಗ್ ಎಕನಾಮಿ ಎಂಬ ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಆದರೆ ಇವತ್ತಿನ ಇಂಡಿಯಾ ಟೋಟಲಿ ಡಿಫ್ರೆಂಟ್. ಇವತ್ತಿನ ವರ್ಕ್ ಕಲ್ಚರ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಫ್ಲೆಕ್ಸಿಬಲ್ ಹವರ್ಸ್, ಕಾಂಟ್ರಾಕ್ಟ್ ರೋಲ್ಸ್, ಗಿಗ್ ವರ್ಕ್, ಸ್ಟಾರ್ಟಪ್ಸ್, ರಿಮೋಟ್ ಜಾಬ್ಸ್. ಅದಕ್ಕೆ ಲೇಬರ್ ಲಾಸ್ ಕೂಡ ಮಾಡರ್ನ್ ವರ್ಕ್ ಕಲ್ಚರ್ಗೆ ಮ್ಯಾಚ್ ಆಗುವಂತೆ ಗೌರ್ಮೆಂಟ್ ಸಿಂಪ್ಲಿಫೈ ಮಾಡಬೇಕಿತ್ತು. ಆದ್ದರಿಂದ 29 ಲಾಸ್ಗಳನ್ನ ಸರಳವಾಗಿ ಸೇರಿಸಿ 4 ಹೊಸ ಕೋಡ್ಸ್ ಮಾಡಿದರು. ಕೋಡ್ ಆನ್ ವೇಜಸ್, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್, ಸೋಷಿಯಲ್ ಸೆಕ್ಯೂರಿಟಿ ಕೋಡ್, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್. ಇವು 2025ರಲ್ಲಿ ನೇಷನ್ ವೈಡ್ ಇಂಪ್ಲಿಮೆಂಟ್ ಆಗ್ತಿವೆ. ಈ 4 ಕೋಡ್ ಬಗ್ಗೆ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಫಸ್ಟ್ ಒನ್, ಕೋಡ್ ಆನ್ ವೇಜಸ್. ಇದು ನೇರವಾಗಿ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಮೇಲೆ ಪರಿಣಾಮ ಬೀರುವಂಥ ಕೋಡ್. ಹೆಚ್ಚಾಗಿ ಕನ್ಫ್ಯೂಷನ್ ಆಗ್ತಿರೋ ಒಂದು ಮೇಜರ್ ಚೇಂಜ್ ಅಂದರೆ ಡೆಫಿನೇಷನ್ ಆಫ್ ವೇಜಸ್. ಬೇಸಿಕ್ ಪೇ, ಡಿಯರ್ನೆಸ್ ಅಲೋಯನ್ಸ್ ಮತ್ತು ರಿಟೈನಿಂಗ್ ಅಲೋಯನ್ಸ್, ಇದನ್ನೇ ವೇಜಸ್ ಅಂತ ಕರೀತಾರೆ. ಮತ್ತು ಇದು ಮಿನಿಮಮ್ 50% ಆಫ್ ಯುವರ್ ಟೋಟಲ್ ಸ್ಯಾಲ್ರಿ ಇರಬೇಕು ಅಂತ ಗೌರ್ಮೆಂಟ್ ಹೇಳ್ತಿದೆ. ಅಂದರೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಹೆಚ್ಚಾಗುತ್ತೆ, ಅದಕ್ಕೆ PF ಮತ್ತು ಗ್ರ್ಯಾಚ್ಯುಟಿ ಅಮೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆದರೆ ಟೇಕ್ ಹೋಮ್ ಸ್ಯಾಲ್ರಿ ಸ್ವಲ್ಪ ರೆಡ್ಯೂಸ್ ಆಗ್ಬೋದು. ಶಾರ್ಟ್ ಟೈಮ್ಗೆ ಕೈಗೆ ಸಿಗೋ ಹಣ ಕಡಿಮೆ ಆದರೂ ಲಾಂಗ್ ಟೈಮ್ನಲ್ಲಿ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್, PF ಬ್ಯಾಲೆನ್ಸ್ ಇವುಗಳು ದೊಡ್ಡ ಸೇಫ್ಟಿ ಕೊಡ್ತವೆ. ಫ್ಲೋರ್ ವೇಜ್ ಅನ್ನೋ ಕಾನ್ಸೆಪ್ಟ್ ಕೂಡ ಬಂದಿದೆ. ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಸ್ಗೂ ಫಾಲೋ ಮಾಡಬೇಕಾದ ಒಂದು ಮಿನಿಮಮ್ ನ್ಯಾಷನಲ್ ವೇಜ್. ಸರ್ಕಾರಿ ನಿಗದಿ ಮಾಡಿರೋಂಥ ಈ ಫ್ಲೋರ್ ವೇಜ್ ಕೆಳಗೆ ಯಾವ ಸ್ಟೇಟ್ ಕೂಡ ಹೋಗೋದಕ್ಕಾಗಲ್ಲ. ಸ್ಯಾಲ್ರಿ ಪೇಮೆಂಟ್ ಕೂಡ ಟೈಮ್ಗೆ ತಕ್ಕನಾಗ ಆಗಬೇಕು. ಪ್ರತಿ ತಿಂಗಳು 7ನೇ ತಾರೀಕು ಒಳಗಡೆ ಸ್ಯಾಲ್ರಿ ಆಗಬೇಕು. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಲಿಂಗ ಭೇದ ಇಲ್ಲದೆ ಎಲ್ರಿಗೂ ಒಂದೇ ವೇತನ. 8 ಗಂಟೆ ಮೀರಿದ ಓವರ್ ಟೈಮ್ ಡ್ಯೂಟಿಗೆ ಡಬಲ್ ವೇಜ್ ಕಂಪಲ್ಸರಿ. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್. ಇಲ್ಲಿ ಮಾಡರ್ನ್ ಎಂಪ್ಲಾಯ್ಮೆಂಟ್ ಸ್ಟೈಲ್ಗೆ ಗೌರ್ಮೆಂಟ್ ಒಂದು ಕ್ಲಿಯರ್ ಸ್ಟ್ರಕ್ಚರ್ ಕೊಟ್ಟಿದೆ. ಇಂಡಿಯಾದಲ್ಲಿ ಈಗ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಕಂಪ್ಲೀಟ್ಲಿ ಲೀಗಲ್. ಅಂದರೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೂ ಕೂಡ ಪರ್ಮನೆಂಟ್ ಎಂಪ್ಲಾಯಿಗೆ ಸಿಗುವಷ್ಟು ಬೆನಿಫಿಟ್ ಸಿಗುತ್ತೆ. PF, ಗ್ರ್ಯಾಚ್ಯುಟಿ, ಲೀವ್ ಎಲ್ಲವೂ. ಸ್ಟ್ರೈಕ್ ಮಾಡೋಕ್ಕೆ ಕೂಡ ಈಗ ಸ್ಟ್ಯಾಂಡರ್ಡ್ ರೂಲ್ ಇದೆ. 14 ಡೇಸ್ ನೋಟಿಸ್ ಮ್ಯಾಂಡೇಟ್ರಿ. ಕಂಪ್ನೀಸ್ 300 ಎಂಪ್ಲಾಯೀಸ್ವರೆಗೂ ಲೇ ಆಫ್ ರೂಲ್ಸ್ ಫ್ಲೆಕ್ಸಿಬಲ್ ಆಗಿದೆ. ಎಂಪ್ಲಾಯರ್ಗೆ ಫ್ಲೆಕ್ಸಿಬಿಲಿಟಿ ಹೆಚ್ಚಾದಷ್ಟು ಎಂಪ್ಲಾಯೀಸ್ಗೆ ಜಾಬ್ ಸೆಕ್ಯೂರಿಟಿ ಬಗ್ಗೆ ಚಿಂತೆ ಇರ್ಬೋದು. ಆದರೆ ಗ್ರೀವೆನ್ಸ್ ರೆಡ್ರೆಸಲ್ ಸಿಸ್ಟಮ್ ಅಂದರೆ ಕುಂದುಕೊರತೆ ಪರಿಹಾರ ವ್ಯವಸ್ಥೆ ಎಲ್ಲ ಸಂಸ್ಥೆಗಳಲ್ಲೂ ಕಂಪಲ್ಸರಿ. ಮತ್ತು ಕಮಿಟಿನಲ್ಲಿ ವುಮೆನ್ ರೆಪ್ರೆಸೆಂಟೇಷನ್ ಇರಲೇಬೇಕು. ಸೋಷಿಯಲ್ ಸೆಕ್ಯೂರಿಟಿ ಕೋಡ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಡೆಲಿವರಿ ಪಾರ್ಟ್ನರ್ಸ್ ಇವರೆಲ್ಲರನ್ನೂ ಸೋಷಿಯಲ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಒಳಗೆ ಗೌರ್ಮೆಂಟ್ ಸೇರಿಸಿರೋದು ರೆವಲ್ಯೂಷನ್ ಅಂತ ಹೇಳ್ಬೋದು. ಅಂದರೆ ಆಕ್ಸಿಡೆಂಟ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಓಲ್ಡ್ ಏಜ್ ಪ್ರೊಟೆಕ್ಷನ್, ಮೆಟರ್ನಿಟಿ ಬೆನಿಫಿಟ್ಸ್ ಇವು ವರ್ಕರ್ಸ್ಗೆ ಸಿಗ್ಬೋದು ಮತ್ತು ಗೌರ್ಮೆಂಟ್ ಕೂಡ ಕಂಟ್ರಿಬ್ಯೂಟ್ ಮಾಡ್ಬೋದು. EPF ಮತ್ತು ESI ಕವರೇಜ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಎಲ್ಲರಿಗೂ ಮಿನಿಮಮ್ ಪ್ರೊಟೆಕ್ಷನ್ ಸಿಗುವಂಥ ವ್ಯವಸ್ಥೆ ಮಾಡಲಾಗಿದೆ. ಹೊಸ ವೇಜ್ ಸ್ಟ್ರಕ್ಚರ್ನಿಂದ PF ಮತ್ತು ಗ್ರ್ಯಾಚ್ಯುಟಿ ಪೇಔಟ್ಸ್ ಡೆಫಿನೆಟ್ಲಿ ಹೆಚ್ಚಾಗುತ್ತೆ. ರಿಟೈರ್ಮೆಂಟ್ಸ್ಗೆ ಹೂಡಿಕೆ ಸ್ಟ್ರಾಂಗ್ ಆಗುತ್ತೆ. ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್. ವರ್ಕಿಂಗ್ ಅವರ್ಸ್ ಬಗ್ಗೆ ಗೌರ್ಮೆಂಟ್ ಸ್ಪಷ್ಟವಾಗಿ ಹೇಳಿದೆ. ಪ್ರತಿದಿನ 8 ಗಂಟೆ, ಪ್ರತಿ ವಾರ 48 ಗಂಟೆ. 4 ಡೇ ವರ್ಕ್ ವೀಕ್ ಕೂಡ ಪಾಸಿಬಲ್, ಬಟ್ ಟೋಟಲ್ ವೀಕ್ಲಿ ಲಿಮಿಟ್ 48 ಅವರ್ಸೇ ಆಗಿರಬೇಕು. ವುಮೆನ್ ನೈಟ್ ಶಿಫ್ಟ್ ಕೂಡ ಅಲೋ ಮಾಡಿದೆ, ಬಟ್ ಸೇಫ್ಟಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಪ್ರೊವೈಡ್ ಮಾಡಲೇಬೇಕು. ಆ್ಯನ್ಯುವಲ್ ಲೀವ್ ಎಲಿಜಿಬಿಲಿಟಿ ಸಿಂಪಲ್ ಮಾಡಲಾಗಿದೆ. ಮೊದಲೆಲ್ಲ ಆ್ಯನ್ಯುವಲ್ ಲೀವ್ ಎಲಿಜಿಬಿಲಿಟಿಗೆ 240 ಡೇಸ್ ವರ್ಕ್ ಮಾಡಬೇಕಿತ್ತು, ಬಟ್ ಈಗ 180 ಡೇಸ್ ಮಾಡಿದರೆ ಸಾಕು. ಕಂಪ್ನೀಸ್ ಕ್ಲೀನ್ ಟಾಯ್ಲೆಟ್ಸ್, ಡ್ರಿಂಕಿಂಗ್ ವಾಟರ್, ಫಸ್ಟ್ ಏಡ್ ರೂಮ್, ಕ್ರೇಶ್ ಫೆಸಿಲಿಟಿ ಎಲ್ಲ ಬೇಸಿಕ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಲೇಬೇಕು. ಎಲ್ಲ ಎಂಪ್ಲಾಯೀಸ್ಗೆ ರಿಟರ್ನ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕಂಪಲ್ಸರಿ ಕೊಡಬೇಕು. ಇದನ್ನೆಲ್ಲ ಹೇಳಿದ ಮೇಲೆ ಪ್ರಶ್ನೆ ಬರ್ಬೋದು, ಇಲ್ಲಿ ಪಾಸಿಟಿವ್ ಏನು, ಚಾಲೆಂಜಸ್ ಏನು? ಪಾಸಿಟಿವ್ ಸೈಡ್ ನೋಡೋದಾದರೆ ಗಿಗ್ ವರ್ಕರ್ಸ್ಗೆ ಮೊದಲ ಬಾರಿಗೆ ರೆಕಗ್ನಿಷನ್ ಸಿಗ್ತಿದೆ. PF ಮತ್ತು ಗ್ರ್ಯಾಚ್ಯುಟಿ ಬೆನಿಫಿಟ್ಸ್ ಹೆಚ್ಚಾಗುತ್ತೆ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗ್ತಿವೆ. ವೇಜ್ ಸ್ಟ್ರಕ್ಚರ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ಗೂ ಫುಲ್ ಪ್ರೊಟೆಕ್ಷನ್.
ಮತ್ತು ಮೊದಲು ಇದ್ದಂಥ 29 ಕಷ್ಟದ ಲಾಸ್ಗಳನ್ನ ಸರಳವಾಗಿ 4 ಕೋಡ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಒಂದು ದೊಡ್ಡ ಪ್ಲಸ್. ಇನ್ನು ಚಾಲೆಂಜಸ್ ನೋಡೋದಾದರೆ ಟೇಕ್ ಹೋಮ್ ಸ್ಯಾಲ್ರಿ ಕಡಿಮೆ ಆಗ್ಬೋದು, ಹೈರಿಂಗ್ ಮತ್ತು ಫೈರಿಂಗ್ ಫ್ಲೆಕ್ಸಿಬಿಲಿಟಿ ಎಂಪ್ಲಾಯೀಸ್ಗೆ ಇನ್ಸೆಕ್ಯೂರಿಟಿ ಕೊಡ್ಬೋದು, ಸ್ಮಾಲ್ ಬಿಸ್ನೆಸಸ್ಗೆ ಇಂಪ್ಲಿಮೆಂಟೇಷನ್ ಕಾಸ್ಟ್ ಹೆಚ್ಚಾಗ್ಬೋದು. ಹಾಗಾದರೆ ಆವ್ರೇಜ್ ಎಂಪ್ಲಾಯೀಸ್ಗೆ ಪ್ರಾಕ್ಟಿಕಲ್ ಇಂಪ್ಯಾಕ್ಟ್ ಏನು? PF ಕಾಂಟ್ರಿಬ್ಯೂಷನ್ ಹೆಚ್ಚಾಗುತ್ತೆ, ಗ್ರ್ಯಾಚ್ಯುಟಿ ಹೆಚ್ಚಾಗುತ್ತೆ, ಲೀವ್ ಅರ್ನ್ ಮಾಡೋದು ಈಸಿ ಆಗುತ್ತೆ, ಓವರ್ ಟೈಮ್ ರೂಲ್ಸ್ ಕ್ಲಿಯರ್ ಆಗುತ್ತೆ, ಸೇಫ್ಟಿ ಕಂಡೀಷನ್ಸ್ ಇಂಪ್ರೂವ್ ಆಗುತ್ತೆ ಮತ್ತು ಗಿಗ್ ವರ್ಕರ್ಸ್ಗೆ ಡಿಗ್ನಿಟಿ ಮತ್ತು ಲೀಗಲ್ ಪ್ರೊಟೆಕ್ಷನ್ ಫೈನಲಿ ಸಿಗ್ತಿದೆ. ಫ್ರೆಂಡ್ಸ್, ನ್ಯೂ ಲೇಬರ್ ಕೋಡ್ಸ್ 2025 ಇಸ್ ನಾಟ್ ಜಸ್ಟ್ ಎ ಲಾ ಚೇಂಜ್, ಇಟ್ಸ್ ಎ ಶಿಫ್ಟ್ ಇನ್ ಇಂಡಿಯಾಸ್ ಎಂಟೈರ್ ವರ್ಕ್ ಕಲ್ಚರ್. ಶಾರ್ಟ್ ಟರ್ಮ್ನಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇರ್ಬೋದು, ಬಟ್ ಲಾಂಗ್ ಟರ್ಮ್ನಲ್ಲಿ ಇಂಡಿಯಾದಲ್ಲಿ ಪ್ರತಿಯೊಬ್ಬ ವರ್ಕರ್ಗೂ ಟ್ರಾನ್ಸ್ಪರೆಂಟ್, ಸೇಫ್, ಸೆಕ್ಯೂರ್ ವರ್ಕ್ ಎನ್ವಿರಾನ್ಮೆಂಟ್ ಸಿಗೋದನ್ನು ಈ ವ್ಯವಸ್ಥೆ ಗುರಿಯಾಗಿಟ್ಕೊಂಡಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.